ಮಾಡ್ತಿದ್ರು, ಅದಕ್ಕೆ ನಾನು ಫೇಸ್ ತೋರ್ಸಕ್ಕೆ ಹೋಗಿಲ್ಲ. ಚಿಕನ್ ಪಾಸ್ತಾ ಸರಿ ಆಯ್ತು. 4 ಹೊತ್ತು ನೀಟಾಗಿ ಕುಕ್ ಮಾಡ್ಬೋದು. ಅಷ್ಟರಲ್ಲಿ ನಾವು ಚಿಕನ್ನ ಒಂಚೂರು ಕಟ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಸಾಯಿಗೋಸ್ಕರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ತುಂಬ ದಿವಸದಿಂದ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರಿ ನಿಮ್ಮ ಮನೇಲಿ ಕಿಚನಲ್ಲಿ ಒಂದು ಕುಕಿಂಗ್ ವ್ಲಾಗ್ ಮಾಡಿ ಅಂತ. ಎಸ್, ಇವತ್ತಿನ ವ್ಲಾಗು ಸೊ ನನ್ನ ಕಿಚನಲ್ಲಿ, ನಮ್ಮ ಮನೆ ಕಿಚನಲ್ಲಿ ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಆದರೆ ನಾನು ಒಬ್ಬಳೇ ಅಲ್ಲ, ಇವತ್ತು ನಮ್ಮ ಸಾಯಿಲಿಗೆ ಒಂದು ಸ್ಪೆಷಲಾಗಿ ಏನಾದರೂ ಕುಕ್ ಮಾಡಿಕೊಡೋಣ ಸಾಯಿಲ್ಗೆ ಅಂತ. ಯಾಕಂದರೆ ಅವ್ನು ಪಾಪ ಜಾಸ್ತಿ ಮನೇಲಿ ಇರಲ್ಲ, ಅಪರೂಪದಲ್ಲಿ ಇರ್ತಾನೆ, ಜಾಸ್ತಿ ಓವೋದಲ್ಲಿ ಇರ್ತಾನೆ, ಮನೆಗಿಂತ ಜಾಸ್ತಿ ಓವೋದಲ್ಲಿ ಇರ್ತಾನೆ ಅಲ್ವಾ ಸಾಯಿಲ್? ಹಾಂ, ಹೇಳು ನಿನ್ನ ಡೈಲಾಗ್ ಓವೋ. ಹೊಸ ಮ್ಯಾಟ್ ತೊಗೊಂಡು ತೋರಿಸ್ತೀನಿ ಬನ್ನಿ ನೋಡಿ. ಹಲೋ. ಫುಲ್ ಮೆಸ್ ಆಗಿದೆ ನಮ್ಮ ರೂಮ್ ಎಲ್ಲ, ಇನ್ನೂ ಕ್ಲೀನ್ ಮಾಡಬೇಕು. ಸಾಯಿಲ್ ಕ್ಲೀನ್ ಮಾಡ್ಕೊಡ್ತಾನೆ. ಆ್ಯಕ್ಚುಲಿ ನಾನು ಸಾಯಿಲು ರೂಮ್ ಎಕ್ಸ್ಚೇಂಜ್ ಮಾಡ್ಕೊಂಡು ಇಲ್ಲ ಗೈಸ್, ಚಾನ್ಸ್ ಇಲ್ಲ. ನನ್ನ ರೂಮಲ್ಲಿ ಇರೋ ವೈಬು ಅವ್ನ ರೂಮಲ್ಲಿ ಇಲ್ಲ. ಏನಂತೆ ಸಾಯಿಲ್? ಒಂಥರ ಗೈಸ್ ಸ್ಪೇಸ್, ನನಗೆ ವಿಡಿಯೋಗೆ ಸ್ಪೇಸ್ ಬೇಕು ಅಷ್ಟೇ, ಏನು ವೈಬ್ ಇಲ್ಲ. ನೀನೇ ಮಾಡ್ಕೋಬೇಕಾದ್ರೆ ಐಟಮ್ಗಳು ಚೇಂಜ್ ಮಾಡೋಣ. ಸರಿ, ಕಬೋರ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಸರ್. ನನ್ನ ಜಾಗ ಕೊಡ್ಬೇಕು. ಬಾ, ವಿಡಿಯೋ ಮಾಡ್ಕೊ ಹೋಗು ಅಷ್ಟೇ. ನೀನು ಅಷ್ಟೇ ಬಂದು ನೋಡ್ಕೊಂಡು ಹೋಗು ಅಷ್ಟೇ. ಇವಾಗ ಬೇಡವಾ ಕುಕಿಂಗ್ದು? ಬೇಡವಾ ನಿಂಗೆ ಸ್ಪೆಷಲ್ ಆಗಿ ಮಾಡ್ಕೊಡೋದು? ಏನು ಬೇಕು ನಿಂಗೆ? ನನಗೆ ಪ್ಲೀಸ್ ಇದೊಂದು ಎಕ್ಸ್ಚೇಂಜ್ ಮಾಡಿಕೊಡಿ, ಇವತ್ತು ರಜಾ ಇದೆಲ್ಲ. ಹೆಂಗೋ ಇಲ್ಲ, ನೋಡೋಣ ಗೈಸ್. ಮಾತಿದ್ರು ಗೋಲ್ಡ್ಗೆ ಹೋಗ್ತಾನೆ. ಮಾತಿದ್ರು ಗೋಲ್ಡ್ಗೆ ಹೋಗ್ಬಿಟ್ಟ ಡೈರೆಕ್ಟು. ಸೊ ಬನ್ನಿ ಗೈಸ್, ಏನು ಕುಕ್ ಮಾಡೋಣ ಅಂತಿದ್ದೀವಿ ಅಂತ. ಏನು ಮಾಡೋಣ ಸರ್? ಆ್ಯಕ್ಚುಲಿ ಇಲ್ಲಿ ಹೆಂಗೆ ಬಂತಿದ್ದು? ಇದು ಅಲ್ಲೆಲ್ಲೋ ಇತ್ತು ಸಾಯಿ, ಅಲ್ಲೆಲ್ಲೋ ಇತ್ತು. ಆ್ಯಕ್ಚುಲಿ ಇಲ್ಲಿ ಇಟ್ಟೆ. ಇದಕ್ಕೆ ನನ್ನ ರೂಮಲ್ಲಿ ದಿವಸ ಒಂದೊಂದು ಐಟಮ್ಗಳು ಮಿಸ್ ಆಗ್ತಿರೋದು. ಅವ್ನ ರೂಮ್ಗೆ ಹೋಗೇ ಇಲ್ಲ. ಆ ಮ್ಯಾಟಿಗೆ ಎಷ್ಟು ಮಾತಾಡ್ದ. ಒಂದು ಗಾಗಲ್ಸ್ ಇವಾಗ ಹಿಂಗೆ ಗೈಸ್, ಇಬ್ಬರು ಹಿಂಗೆ ಆಡೋದು. ಅದು ಹೋಗಿ ಮುಂದ್ಗಡೆನೇ ಐತೆ ಗೈಸ್ ರೂಮು ಅಲ್ವಾ ಸಾಯಲ್? ಮುಂದ್ಗಡೆ ಎದ್ದಿದ ತಕ್ಷಣ ಇವನ್ ಮುಖ ನೋಡ್ಬೇಕು. ಇದಕ್ಕೆ ಬೆಳಗ್ಗೆ ಬೇಗ ಅಂದ್ರೆ ಎಲ್ಲ ಕ್ಲೋಸ್ ಆದ, ಎಲ್ಲ ಮಲ್ಕೊಂಡ್ರೆ ಮನೆಗೆ ಬರೋದು, ಎಲ್ಲ ಎದೊಳಗಿದ್ದು ಮುಂಚೆ ಮನೆ ಆಚೆ. ಆಯ್ತು, ಪಾಸ್ತಾ ಮಾಡ್ಬೇಕಂತ ಅವ್ರಿಗೆ. ಯಾ ಚಿಕನ್ ಪಾಸ್ತಾ ಮಾಡೋಣ? ಪನ್ನೀರ್ ಮಾಡೋಣ ಸಾಯಿಲ್? ಚಿಕನ್ ಮಾಡ್ತಾ ಇಲ್ವಾ? ಚಿಕನ್ ಪಾಸ್ತಾ ಪ್ಲೀಸ್. ಚಿಕನ್ ಪಾಸ್ತಾ ಸರಿ ಆಯ್ತು, ಬಾ. ನಾನು ಸಾಯಿಲ್ ಫಸ್ಟ್ ಟೈಮ್ ಮಾಟಿಗೆ ಹೋಗ್ತಾ ಇದೀವಿ. ನಾನು ಸಾಯಿಲ್ ಇವತ್ತು ಫಸ್ಟ್ ಟೈಮ್ ಮಾಟಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಬೇಜಾರಾಗ್ತಿದೆ ಅದು ನನ್ನ ಜೀವನದಲ್ಲಿ. ಒಂದು ಟೈಮಲ್ಲಿ 1 ಗಂಟೆ ಮಧ್ಯಾಹ್ನ ಎದೊಳ್ತಿದ್ದೆ. ಎದ್ದು ಊಟ ಮಾಡ್ಕೊಂಡು ಅಮ್ಮ ಹತ್ರ ಮಾತಾಡ್ಕೊಂಡು ಕ್ಲಾಸ್ ಗೀಸ್ ಹೋಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ನೆಮ್ಮದಿನ ಮತ್ತೆ ಮಲ್ಕೊಳ್ತಿದ್ದೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಷ್ಟು ದೊಡ್ಡ ಮನೆ, ಎಲ್ಲ ಇದ್ದೀವಿ, ಮನೇಲೆಲ್ಲ ಐತೆ, ಕುತ್ಕೊಳ್ಳೋಕೆ ಟೈಮ್ ಇಲ್ಲ, ಫ್ಯಾಮಿಲಿ ಟೈಮ್ ಕೂಡ ಟೈಮ್ ಇಲ್ಲ. ಮತ್ತು ಯಾವಾಗ ಮನೇಲಿ ಕುತ್ಕೊಳ್ತೀನೋ ಫ್ಯಾಮಿಲಿ ಜೊತೆ, ಯಾವಾಗ ಅಣ್ಣ ಇವಳು ರೇಗಿಸ್ತೀನೋ ಅನ್ನೋದೇ ಇತ್ತು ನನಗೆ. ದಿವಸ ಬೆಳಗ್ಗೆ ಎದ್ದು ಅಲ್ಲಿ ಹೋಗಬೇಕು. ಟ್ರಾವೆಲಿಂಗಲ್ಲೇ ಅದು ದಿವಸ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದು. ಟ್ರಾಫಿಕ್ ಗಿಫಿಕಲ್ಲಿ ಹಿಂಸೆ. ನಿದ್ದೆನ ಮಾಡಲ್ಲ ಗೈಸ್ ನಾನು. ಇವತ್ತು ಚೀಟ್ ಡೇ ಗೈಸ್. ಸಮೀರ್ಗಂತೆ ನೋಡಿ ಎಷ್ಟು ಕೇರಿಂಗ್ ನೋಡಿ ಅವನಿಗೆ. ಅದು ಅವನೇ ತಿನ್ನೋದು. ತಿನ್ನೋದಿಲ್ಲ, ಬರೀ ತಿನ್ನೋದೇ ಎಲ್ಲ ತಗೋತಿದ್ದಾನೆ. ಎಷ್ಟೆಲ್ಲ ಐಟಮ್ಸ್ ತಂದಿದ್ದೀವಿ. ಕಿಚನ್ಗೆ ಒಂದು ಚೂರು ಪ್ಯಾನ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ಚೆನ್ನಾಗಿರೋದು ಹೊಸದಾಗಿ ಆರ್ಡ್ರ್ ಮಾಡಿದ್ದೀನಿ ಇಂಡಸ್ ವ್ಯಾಲಿಯಿಂದ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಅದರಲ್ಲೇ ಕುಕ್ ಮಾಡೋಣ ಇವತ್ತು. ಸ್ಟೇನ್ಲೆಸ್ ಸ್ಟೀಮರ್. ಮನೇಲಿ ಸ್ಟೀಮರ್ ಇಲ್ಲೇ ಇರಲಿಲ್ಲ, ಇದೆ ಫಸ್ಟ್ ಟೈಮು ಸ್ಟೀಮರ್ ಆರ್ಡ್ರ್ ಮಾಡಿರೋದು. ವೆಜಿಟೇಬಲ್ಸ್ ಕುಕ್ ಮಾಡ್ತಾ ಇರ್ತೀವಿ, ಸೊ ಅದಕ್ಕೆ ಇನ್ಮೇಲಿಂದ ಸ್ಟೀಮರಲ್ಲಿ ಚೆನ್ನಾಗಿ ಬೇಯಿಸಿ ಎವ್ರಿಡೇ ವೆಜಿಟೇಬಲ್ಸ್ ತಿನ್ನೋಣ ಅಂತ. ನೋಡಿ ಹೆಂಗಿದೆ. ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಸ್ಟೀಮರ್ ಜೊತೆ, ಇನ್ನೂ ಕೆಲವೊಂದು ಪ್ರಾಡಕ್ಟ್ಸು. ಕಡಾಯಿ ಇದೆ, ಫ್ರೈಯಿಂಗ್ ಪ್ಯಾನು, ಇನ್ನೊಂದು ದೋಸೆ ಮಾಡೋಕ್ಕೆ, ಚಪಾತಿ ಮಾಡೋಕ್ಕೆ ಇನ್ನೊಂದು ಪ್ಯಾನು. ಇದು 3 ಆರ್ಡ್ರ್ ಮಾಡಿರೋದು ನಾನು. ಅದ್ರ ಜೊತೆಗೆ ಇದು ಚಿಕ್ಕದಾಗಿ ಗಿಫ್ಟ್, ಕಾಂಪ್ಲಿಮೆಂಟ್ರಿಯಾಗಿ ಗಿಫ್ಟ್ ಕೊಟ್ಟಿರೋದು. ಸೊ ಇಷ್ಟ ಕುಕ್ ಮಾಡೋಣ ಚಿಕನ್ ಪಾಸ್ತಾ. ಶಾರ್ಟ್ಸ್ ಬರುತ್ತೆ ಇನ್ ಡೀಟೇಲ್ ಆಗಿ ಇದ್ದು ನೋಡ್ಕೊಂಡು ಬನ್ನಿ. ಇದು ಶೀಟ್ ಐರನ್ ಕಡಾಯಿ ವಿಚ್ ಇಸ್ 25.4 ಸೆಂಟಿಮೀಟರ್ 10 ಇಂಚಸ್. ಇದು ಶೀಟ್ ಐರನ್ ಫ್ರೈ ಪ್ಯಾನ್ ವಿಚ್ ಇಸ್ 22.9 ಸೆಂಟಿಮೀಟರ್ 9 ಇಂಚಸ್. ಇದು ಶೀಟ್ ಐರನ್ ತವಾ 30.5 ಸೆಂಟಿಮೀಟರ್ 12 ಇಂಚಸ್. 100% ಪ್ಯೂರ್ ಶೀಟ್ ಐರನ್ and certified heavy meal free. Stainless steel steamer. It's healthy and hygienic.
ಡಿಶ್ ವಾಷರಲ್ಲಿ ಕೂಡ ಇದನ್ನು ವಾಶ್ ಮಾಡ್ಬೋದು. ಇಟ್ಸ್ ಮಲ್ಟಿಪರ್ಪಸ್ ಯುಟಿಲಿಟಿ ಆ್ಯಂಡ್ ಇಟ್ಸ್ ವೆರಿ ಪ್ರೀಮಿಯಂ ಕ್ವಾಲಿಟಿ. ಸಾಯಿಲು ನನ್ನ ಜೊತೆ ಕುಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಅವನೆಲ್ಲೋ ಹೊಟ್ಟೋದ. ಅವ್ನು ಬರೋಷ್ಟರಲ್ಲಿ ಒಂಚೂರು ಬೇಗ ಪಾಸ್ತಾ ರೆಡಿ ಮಾಡೋಣ. ಚಿಕನ್ ಪಾಸ್ತಾ ಅದ್ರ ಜೊತೆಗೆ ನಾನು ಕಾರ್ನು ಒಂಚೂರು ಕ್ಯಾಪ್ಸಿಕಮ್ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಕ್ರೀಮಿ ವೈಟ್ ಸಾಸ್ ಪಾಸ್ತಾ ಅವನು ತುಂಬ ಇಷ್ಟ. ಅವನು ಯಾವಾಗಲೂ ಏನಾದರೂ ಮಾಡ್ಕೊಳ್ಳ ಸಾಯಿಲಂದಕ್ಕೆ ವೈಟ್ ಸಾಸ್ ಪಾಸ್ತಾ ಮಾಡು, ವೈಟ್ ಸಾಸ್ ಪಾಸ್ತಾ ಮಾಡು ಅಂತಾನೆ ಹೇಳ್ತಾನೆ. ಸೊ ಅದಕ್ಕೆ ಇವತ್ತು ಅವನಿಗೋಸ್ಕರ ಒಂದು ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತಿದ್ದೀನಿ. ಇದರಲ್ಲಿ ನಾನು ಫಸ್ಟ್ ಕಾರ್ನ್ ಹಾಕ್ಬಿಟ್ಟು ಸ್ಟೀಮ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ವೆಜಿಟೇಬಲ್ಸ್ ಹಾಗೆ ಫ್ರೈ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಸ್ಟೀಮ್ ಮಾಡಿದ್ರೆ ತುಂಬ ಮೆತ್ತಗಾಗುತ್ತೆ. ಸೊ ಕುಕ್ ಮಾಡೋದ್ರಿಂದ ನಾನು ಬೇಡ, ಬರೀ ಫಸ್ಟು ಕಾರ್ನ ಚೆನ್ನಾಗಿ ಬೇಯಿಸೋಣ ಅಂದ್ಕೊಂಡಿದ್ದೀನಿ. ಹಿಂಗೆ ಬೇಯಿಸ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ, ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಟೀಮರ್ ಯೂಸ್ ಮಾಡ್ತಾ ಇದ್ದೀನಿ ಈ ಮನೇಲಿ. ಫಸ್ಟ್ ಕುಕಿಂಗ್ ಬ್ಲಾಗ್ ನೋಡಿ ಗೈಸ್. ನಮ್ಮ ಕಿಚನ್ ನಾನು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ನಮ್ಮ ಕಿಚನ್ ನೀಟಾಗಿದ್ರೆ ಕುಕ್ ಮಾಡಕ್ ಮನಸ್ಸು ಬರುತ್ತೆ, ಇಲ್ಲಾಂದ್ರೆ ಕುಕ್ ಮಾಡಕ್ ಮನಸ್ಸು ಬರಲ್ಲ. ಏನಂತೀರಾ? ಕರೆಕ್ಟ್ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಕಿಚನ್ನು ನೀಟಾಗಿದ್ರೆ ಡೈಲಿ 3 ಹೊತ್ತು ಅಲ್ಲ 4 ಹೊತ್ತು ನೀಟಾಗಿ ಕುಕ್ ಮಾಡ್ಬೋದು ಗೈಸ್. ಆಲ್ಮೋಸ್ಟ್ 20 ಮಿನಿಟ್ಸ್ ಆಯ್ತು ಸ್ಟೀಮ್ ಮಾಡಿ. ಬೆಂದಿದೆ ಗೈಸ್, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಕಾರ್ನ್ ಸ್ಟೀಮ್ ಮಾಡಿದ್ದೀನಿ. ಸೊ ಇವಾಗ ಪಾಸ್ತಾಗ ಹಾಕ್ಬಿಟ್ಟು ಚೆನ್ನಾಗಿ ಪಾಸ್ತಾ ತಿನ್ನೋದಷ್ಟೇ. ಗೈಸ್ ಇವಾಗ ಇದನ್ನು ಇಟ್ಟು ಇದರಲ್ಲಿ ಪಾಸ್ತಾ ಬೇಯಿಸೋಣ. ಸಾಯಿಲ್ಗೆ ಇದೇ ಥರದ ಪಾಸ್ತಾ ಬೇಕಂತೆ. ಸೊ ಗೈಸ್ ಇವಾಗ ಸ್ಟೀಮರಲ್ಲಿ ಕಾರ್ನ್ ಮಾಡಿದೆ, ಪಾಸ್ತಾ ಬೇಯಿಸ್ತಾ ಇದ್ದೀನಿ. ಇವಾಗ ನಾನು ವೈಟ್ ಸಾಸಿಗೆ ಕ್ರೀಮಿ ಮಾಡ್ಕೋತಾ ಇದ್ದೀನಿ. ಸೊ ವೈಟ್ ಸಾಸ್ ಕ್ರೀಮಿ ಹೆಂಗೆಲ್ಲ ಅಂತ ನಾನು ಈ ಪ್ಯಾನಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ವೈಟ್ ಸಾಸ್ಗೆ ನಾನು ಫಸ್ಟ್ ಬಟರ್ ಹಾಕೋತಾ ಇದ್ದೀನಿ. ಇದಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಮಿಲ್ಕ್ ಹಾಕ್ತಾ ಇದ್ದೀನಿ. ಫಸ್ಟು ಬಟರು, ಆಮೇಲೆ ಒಂಚೂರು ಮೈದಾ, ಮಿಲ್ಕ್ ಜಾಸ್ತಿ ಬೇಕು ಇದಕ್ಕೆ. ಲಮ್ಸ್ ಎಲ್ಲ ಹೋಗ್ಬೇಕು, ಫುಲ್ ಲಮ್ಸ್ ಎಲ್ಲ. ಒಂದು 1 ಲೀಟ್ರ್ ಮಿಲ್ಕ್ ಬೇಕು. ನಿಮ್ಗೆ ಎಷ್ಟು ಕಮ್ಮಿ ಜನಕ್ಕೆ ಬೇಕಂದ್ರೆ ಒಂದು ಅರ್ಧ, ಜಾಸ್ತಿ ಕ್ರೀಮಿ ಬೇಕಂದ್ರೆ ಆದಷ್ಟು ಹಾಲು ಜಾಸ್ತಿ ಬೇಕು. ತುಂಬ ಚೀಸಿ ಬೇಕು ಅಂದ್ಬಿಟ್ಟು ಜಾಸ್ತಿ ಹಾಕೊಳ್ಳಿ. ನಮ್ಮ ಸಾಯಿಲಿಗೆ ಜಾಸ್ತಿ ಬೇಕಲ್ಲ, ಸಾಯಿಲಿಗೆ ಜಾಸ್ತಿ ಚೀಸ್ ಬೇಕು. ಸಾಯಿಲಿಗೆ ತುಂಬ ಇಷ್ಟ ಚೀಸ್ ಇದ್ದರೆ ಸಾಕು, ಅವ್ನಿಗೇನು ಬೇಡ. ತುಂಬ ಚೀಸು ಬಟರ್ ಎಲ್ಲ ತುಂಬ ಇಷ್ಟಪಡ್ತಾನೆ. ಸೊ ಅದಕ್ಕೆ ಜಾಸ್ತಿ ಚೀಸ್ ಹಾಕ್ತಾ ಇದ್ದೀನಿ. ಕ್ರೀಮಿ ಪಾಸ್ತಾಗೆ ಸೊ ಮೇನ್ ಒಂಚೂರು ಸ್ಪೈಸಿ ಬೇಕಂದ್ಬಿಟ್ಟು ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಲ್ಲ, ಚಿಲ್ಲಿ ಪೌಡರ್ ಹಾಕಲ್ಲ, ಇದೊಂದೇ ಹಾಕೋದು. ಅದಕ್ಕೆ ಇನ್ನೂ ಗಟ್ಟಿಯಾಗಬೇಕಿದು. ಬಾಯ್ ಹೋಗ್ತಾ ಇದ್ದೀರಾ? ಯಾಕೆ ಪಾಸ್ತಾ ತಿನ್ಕೊಂಡು ಕ್ರೀಮಿಯಾಗಿದೆ. ಸೊ ಗೈಸ್ ಎಷ್ಟು ಕ್ರೀಮಿ ಆಗಿದೆ ನೋಡಿ. ಓಕೆನಾ ಗೈಸ್? ಇವಾಗ ಕಾರ್ನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಚಿಕನ್ ಪಾಸ್ತಾ ಮಾಡ್ತಿರೋದು ಅಷ್ಟು ನಾವು ಚಿಕನ್ನ ಒಂಚೂರು ಕಟ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ಈ ಕಡಾಯಿಲಿ ನಾನು ಚಿಕನ್ ಬೇಯಿಸ್ತಾ ಇದ್ದೀನಿ. ಹಂಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾವ ಸಾಲ್ಟ್ ಇದೆ? ಡಯಟ್ ಮಾಡ್ತಾ ನಾವು ಬರೀ ಮಸಾಲ ಹಾಕ್ಬಿಟ್ಟು ಹಿಂಗೆ ಬೇಯಿಸೋಲ್ಲ. ಕಾಯಿ ಹಾಕಿದ್ದೆ ಅಲ್ಲ, ಸ್ವಲ್ಪ ಹಾಕಿದ್ದೆ. ಕಟ್ಟಿಂಗ್ ಅಲ್ಲೂ ಪ್ರೊಸೀಜರ್ ಇದೆ ನೋಡಿ. ಹೆಂಗ್ ಕಟ್ ಮಾಡೋದು ಇರುತ್ತೆ ಡಿಫ್ರೆಂಟ್ ಅಲ್ವಾ? ಕಟ್ ಮಾಡೋದ್ರಲ್ಲೂ ಒಂದೊಂದು ಪ್ರೊಸೀಜರ್ ಇದೆ ಗೈಸ್. ಎಂತಾರೆ ವೆಜಿಟೇಬಲ್ಸ್ ಕಟ್ ಮಾಡೋ ರೀತಿನೂ ನಿಮಗೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಚಿಕ್ಕ ಚಿಕ್ಕದು ಕಟ್ ಮಾಡಿದ್ರೆ ಕಾಣಿಸಲ್ಲ, ಜಾಸ್ತಿ ಒಂಚೂರು ದಪ್ಪ ಕಟ್ ಮಾಡಿದ್ರೆ ಪಾಸ್ತಾದಲ್ಲಿ ಹೈಲೈಟ್ ಆಗಿ ವೆಜಿಟೇಬಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಈ ಕ್ಯಾಪ್ಸಿಕಮ್, ಆನಿಯನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ವಲ್ಪ ಪೂರ್ತಿ ಚಿಕ್ಕ ಚಿಕ್ಕದು ಕಟ್ ಮಾಡಿದ್ರೆ ಅದು ಬೆಂದ ಮೇಲೆ ಏನೂ ಕಾಣಿಸಲ್ಲ. ನೀವೇನು ಹಾಕಿದ್ದೀರಾ ಪಾಸ್ತಾದಲ್ಲಿ ಅಂತಲೇ ಗೊತ್ತಾಗಲ್ಲ. ಅದೇ ನೀವು ಈ ಥರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ರೆ ಪಾಸ್ತಾದಲ್ಲಿ ಏನೇನಿದೆ, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತಾನೂ ಗೊತ್ತಾಗುತ್ತೆ. ಗೈಸ್ ಇವಾಗ ತವಾದಲ್ಲಿ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ.
ತವಾದಲ್ಲಿ ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಫ್ರೈ ಮಾಡ್ಕೊತಾ ಇದೀನಿ. ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಪಾಸ್ತಾ ಮಾಡ್ತಾ ಇದ್ದೀನಿ. ತರ ಫ್ರೈ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಎಲ್ಲ ವೈಟ್ ಸಾಸ್ಗೆ ಮಿಕ್ಸ್ ಮಾಡಿನೂ ಮಾಡ್ತಾರೆ. ಸೊ ನಾನು ಅದನ್ನು ಮಾಡ್ತೀನಿ, ಬಟ್ ಇದೊಂಚೂರು ಇದ್ರಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಹಾಕಿ ಮತ್ತೆ ಕುದಿಸಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಘಮ ಘಮ ಸ್ಮೆಲ್ಲು ಗೈಸ್, ಘಮ ಘಮ ಅಂತಿದೆ ಸ್ಮೆಲ್ಲು. ಆಹಾ, ಕ್ಯಾಪ್ಸಿಕಮ್ ಆನಿಯನ್ ಸ್ಮೆಲ್ ಮಾತ್ರ ಅಮೇಝಿಂಗ್. ಇವಾಗ ಬಂದ್ಬಿಟ್ಟು ಅವನ ದೊಡ್ಡದಾಗಿ, ಅವಾಗಿಂದ ಒಂದು ಸೆಕೆಂಡು ಬಂದಿಲ್ಲ. ಇವಾಗ ಬಂದ್ಬಿಟ್ಟು ಒಂದೇ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಹಾಕಿ ಹಾಕ್ತೀನಿ. ನಾನು ಇದೀನಿ ಅಂತ ಬಂದೆ ಅಲ್ವಾ? ಯಾರಂತಲೂ ಗೊತ್ತಾಗಲ್ಲ. ಫ್ರೈ ಆದ್ಮೇಲೆ ಲಾಸ್ಟ್ ಎಲ್ಲ ಹಾಕೋತಾ ಇದೀನಿ. ಅಯ್ಯಯ್ಯಯ್ಯಯ್ಯಯ್ಯೋ, ಬೆಳಿಗ್ಗೆ ತಿಂದಿದ್ದು ಅನ್ನಿ ಏನಕ್ಕೆ ಬರಲ್ಲ? ಇಲ್ಲ ಬ್ರೋ, ನಾನು ಬಿಟ್ಟಿದ್ದೀನಿ, ವ್ರತ ಮಾಡ್ತಾ ಇದ್ದೀನಿ. ಒಳ್ಳೆ ಗಂಡ ಸಿಗಿದೆ. ವೆಜಿಟೇಬಲ್ಸ್ ಹಾಕ್ತಾ ಇದೀನಿ. ಚಿಕನ್ ತಿಂದಿದ್ದಾರೆ. ಇಮ್ಯಾಜಿನೇಷನ್ಗೆ ಹೋಗ್ತಾರೆ ಈಗ. ಕಾಕ್ರೋಚ್ ಕೈ ಮೇಲೆ ಹಾಕೋದ ಪ್ಲಾಸ್ಟಿಕ್ ನೀಟಾಗಿ ಹಾಕು ಬ್ರೋ. ನಿಮ್ ಬಾಯಿ ಒಳಗಡೆ ಒಂದು ಕಾಕ್ರೋಚ್ ಹಾಕ್ರೆ ಹೆಂಗಿರುತ್ತೆ? ಕರುಮ್ ಕುರುಮ್. ಸೊ ಗೈಸ್, ಫೈನಲಿ ಮಿಕ್ಸ್ ಮಾಡಿ ತಿನ್ನೋದು, ಟೇಸ್ಟ್ ಮಾಡೋದಷ್ಟೇ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿ ಸಾಯಿಗೆ ಕೊಡ್ತೀನಿ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾರೆ ಅಂತ. ಇದು ಫೈನಲಿ ಪಾಸ್ತಾ ರೆಡಿಯಾಗಿದೆ ಸಾಯಿಗೋಸ್ಕರ. ಬರೀ ತಿನ್ನೋದು. ವೈಟ್ ಸಾಸ್ ಇಲ್ಲ. ಕುಕ್ಕೆಲ್ಲ ಆದ್ಮೇಲೆ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಾದ್ಮೇಲೆ ಒಂದು ಒಳ್ಳೆ ನೀಟ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ, ಅದಾದ್ಮೇಲೆ ನೋಡಿ ನೀಟಾಗಿ ಒರೆಸ್ಬೇಕು. ವಾಶ್ ಆದಮೇಲೆ ಒಂದು ಬಟ್ಟೆಯಲ್ಲಿ ಒರೆಸಿ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿ. ಫಸ್ಟ್ ಟೈಮ್ ಕುಕ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಈ ಥರ ಆಯಿಲ್ ಎಲ್ಲ ಹಾಕ್ಬಿಟ್ಟು ಅಪ್ಲೈ ಮಾಡಿಟ್ರೆ. ನೀವು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ, ಸೀಮಾ ಸೋನು 10 ಆ್ಯಂಡ್ ಗೆಟ್ ಎಕ್ಸ್ಟ್ರಾ 12% ಆಫ್. ತುಂಬ ಕ್ರೀಮಿ, ಅವನಿಗೆ ತುಂಬ ಕ್ರೀಮಿ ಬೇಕಿಂತಂತೆ, ಬಟ್ ನನಗಿದು ಮೀಡಿಯಮ್ ಆಗಿ ಪರ್ಫೆಕ್ಟ್ ಆಗಿದೆ. ನನಗೆ ಬೇಕಾಗಿರುತ್ತಲ್ಲ, ಅವನಿಗೆ ತುಂಬ ಕ್ರೀಮಿ ಬೇಕಂದ್ರೆ ಇನ್ನೊಂಚೂರು ಚೀಸ್ ಹಾಕ್ತೀನಿ ಅಷ್ಟೇ. ಚೀಸ್ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇದ್ದೀನಿ. ಬೈ ಬೈ. ಎಲ್ಲ ತಿಂತವ್ರೆ, ನಾನು ಇನ್ನೂ ತಿಂದಿಲ್ಲ, ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ನಾನು ಟೇಸ್ಟ್ ಮಾಡ್ಕೊಂಡು ತಿಂತೀನಿ. ಗೈಸ್, ಪಾಸ್ತಾ ತಿಂದಮೇಲೆ ನಾನು ಮಾತಾಡ್ಸೋಕ್ಕೆ ಆಗಿಲ್ಲ ಸಾಯಿಲ್ಗೆ. ಇವಾಗ ಮಾತಾಡ್ಸೋಣ. ಹೇಳೋ ಹೆಂಗಿತ್ತು ಗೈಸ್? ಬಂದು ಬೆಳಗ್ಗೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಏನಂದ, ಮಾಡೋಣ ಪಾಸ್ತಾ ಮಾಡೋಣ, ಜೊತೆಗೆ ಮಾಡೋಣ ಅಂತೆಲ್ಲ ಮಾತಾಡ್ಬಿಟ್ಟು ಒಂದು ಚೂರಾದರೂ ಹೆಲ್ಪಿಂಗಿಗೂ ಬಂದಿಲ್ಲ ಅವನು. ಏನು ಭಾರಿ ಪಾಸ್ತಾ ಮಾಡೋಣ, ತಿನ್ಬಿಡೋಣ ಚೆನ್ನಾಗಿ ಅಂತ ಹೇಳಿದ್ ನೋಡಿ. ಏನು ಆ್ಯಟಿಟ್ಯೂಡ್ ನೋಡಿ ಅವನಿಗೆ. ಅವಾಗಲೇ ಫೇಸ್ ಏನಿಗೆ ತೋರ್ಸೋಕ್ಕಾಗಿಲ್ಲ ಅಂದರೆ ಏನೋ ವೀಡಿಯೋ ಮಾಡ್ತಿದ್ರು, ಅದಕ್ಕೆ ನಾನು ಫೇಸ್ ತೋರ್ಸೋಕ್ಕೆ ಹೋಗಿಲ್ಲ. ಇವಾಗಂತೂ ಹೆಂಗೋನ್ ಗೊತ್ತಾ, ಇನ್ನೂ ಮಾರ್ಕ್ ಇದೆ ಸೈಲಲ್ಲಿ. ಏನು ಆ್ಯಟಿಟ್ಯೂಡು. ಚೆನ್ನಾಗಿತ್ತಡೆ. ಹೌ ವಾಸ್ ಯುವರ್ ಹಾಲಿಡೇ? ಏನಕ್ಕೆ ಇನ್ನೂ ಕೆಲಸಕ್ಕೆ ಹೋಗ್ಬೋದಿತ್ತು ಅನ್ಸ್ಬಿಡ್ತು. ಯಾಕೆ
ಏನು ಮಾಡೇ ಇಲ್ಲ ಗೈಸ್, ಏನು ಮಾಡೇ ಇಲ್ಲ. ಟೈಮ್ ವೇಸ್ಟ್ ಮಾಡ್ತಾರೆ ಕಿಚನ್ಗೆ ಇವನು ಅಷ್ಟೇ ಅವನು ಅಷ್ಟೇ. ಸರಿ ನೀನೇನ್ ಬಂದ ಕಿಚನ್ಗೆ ಬಂದ? ಕಿಚನ್ ಬಂದೆ ರಜಾ ಕೊಟ್ಟೆ ಅದಕ್ಕೆ ಕಿಚನ್ ಮತ್ತೆ ನೀನ್ ಏನ್ ಹೇಳ್ತಾ ಇದ್ಯಾ? ಮತ್ತೆ ಏನಕ್ಕೆ ಹಂಗೆ ಹೇಳ್ತಿದ್ಯಾ? ಓ ದೊಡ್ಡ ಟೈಮ್ ವೇಸ್ಟ್ ಆಗಿದೆ. ಏನಾಯ್ತು ವೇಸ್ಟ್ ಹೇಳು. ಅನ್ಸುತ್ತೆ, ಏನು ಮಾಡಕ್ಕಾಗಲ್ಲ ಬಂದಲ್ಲ.